ನಿಮಗೆಲ್ಲ ಗೊತ್ತಿರೋ ಹಾಗೆ ನಾಳೆ ನಡೀತಾ ಇರೋಂಥ ಮ್ಯಾಚು ಸಿಕ್ಕಾಪಟ್ಟೆ ಕ್ರೂಷಿಯಲ್ ಮ್ಯಾಚ್. ಅದು ಮುಂಬೈ ಇಂಡಿಯನ್ಸ್ಗೆಲ್ಲ RCB ಸಿಕ್ಕಾಪಟ್ಟೆ ಕ್ರೂಷಿಯಲ್ಲು. ಯಾಕೆಂದರೆ ಸೋಲಿನ ಟ್ರ್ಯಾಕಿಂದ ಮತ್ತೆ ಮರಳಬೇಕಾಗಿತ್ತು ನಾವು ಗೆಲುವಿನ ಟ್ರ್ಯಾಕಿಗೆ. ಸೊ ವಿರಾಟ್ ಕೊಹ್ಲಿ ಒಂದು ಮೋಟಿವೇಶ್ನಲ್ ಡೈಲಾಗ್ನ ಬಿಟ್ಟಿದ್ದಾರೆ. ಸೊ ಈ ಡೈಲಾಗು ಕೆಲಸ ಮಾಡುತ್ತಾ ಅನ್ನೋದು ನಮಗೆ ಮುಂಬೈ ಇಂಡಿಯನ್ಸ್ ಮ್ಯಾಚ್ ಆದ ನಂತರ ಗೊತ್ತಾಗುತ್ತೆ. ವಿರಾಟ್ ಕೊಹ್ಲಿ ಕೂಡ ಒಂದು ಸ್ವಲ್ಪ ಡೈಲಾಗ್ ಅನ್ನೋದಕ್ಕಿಂತ ಒಂದು ಪಾಸಿಟಿವಿಟಿನ ತುಂಬಿದ್ದಾರೆ ನಮ್ಮ RCB ಕ್ಯಾಂಪಲ್ಲಿ. ಜೊತೆಗೆ ರಜತ್ ಪತಿದಾರ್ ಕೂಡ ಆದಷ್ಟು ಪಾಸಿಟಿವಿಟಿನ ತುಂಬೋದಕ್ಕೆ ಟ್ರೈ ಮಾಡಿದ್ರೆ ಅಷ್ಟಿಲ್ಲದೆ ಫಸ್ಟ್ ಟೈಮ್ ಬಂದ್ಬಿಟ್ಟು ಟ್ರೋಫಿನ ಗೆಲ್ತಾರೆ. ಅವರು ಒಳ್ಳೆ ಕ್ಯಾಪ್ಟನ್ ಆದವರು ಮಾತ್ರ ಈ ಒಂದು ಮೈಂಡ್ಸೆಟ್ಟಲ್ಲಿ ಇರೋದಕ್ಕೆ ಸಾಧ್ಯ. ಲಾಸ್ಟ್ ಮ್ಯಾಚ್ನ ಸಖತ್ತಾಗಿ ಆಡಿರುವಂಥ ರಜತ್ ಪತಿದಾರ್ ನೋಡಿ, ನೀವು IPL ಗಮನಿಸಿದ್ದೀರಾ ಅಂತಂದರೆ ತುಂಬ ಜನ ಕ್ಯಾಪ್ಟನ್ಸ್ಗಳು ಫೇಲ್ ಆಗಿದ್ದಾರೆ. ಇನ್ಫ್ಯಾಕ್ಟ್ ಅದ್ರೋಗಿದ್ದಾರೆ, ಶೇಕ್ ಆಗೋಗ್ಬಿಟ್ಟಿದ್ದಾರೆ. ನೋಡೋಲ್ಲಪ್ಪ ನಾನು ಅಕ್ಷರ್ ಪಟೇಲ್ ಯಾವ ಥರ ಸ್ಟೇಟ್ಮೆಂಟ್ನ ಪಾಸ್ ಮಾಡಿದ್ರೆ ಅಂತ, ನನಗೆ ಆಗ್ತಾ ಇಲ್ಲ ಗುರು, ನನಗೆ ಆಗ್ತಾ ಇಲ್ಲ, ನನಗೆ ಬ್ರೇಕ್ ಬೇಕೇ ಬೇಕು ಅಂತ ಸುಮಾರು ಜನ ಕ್ಯಾಪ್ಟನ್ಸ್ಗಳು ಹೇಳಿರೋದು ನೋಡಿದ್ದೀವಿ. ಆ್ಯಂಡ್ ಸುಮಾರು ಜನ ಕಂಬ್ಯಾಕು ಕೂಡ ಮಾಡಿದ್ದಾರೆ. ಅಜಿಂಕ್ಯ ರಹಾನೆ ಫಾರ್ ದಟ್ ಮ್ಯಾಟರು ಇನಿಷಿಯಲಿ ಸಿಕ್ಕಾಪಟ್ಟೆ ಮ್ಯಾಚ್ಗಳನ್ನ ಸೋತರು ಆ್ಯಂಡ್ ಕಂಬ್ಯಾಕ್ ಮಾಡಿರುವಂಥದ್ದು ಕೂಡ ನೋಡಿದ್ದೀವಿ. ಬ್ರೇಕ್ನ ತಗೊಂಡು ಆದ ನಂತರ ಕ್ಯಾಪ್ಟನ್ ಕರ್ತವ್ಯ ಅನ್ನೋದು ಆನ್ ಫೀಲ್ಡ್ ಮಾತ್ರ ಅಲ್ಲ, ಆಫ್ ದ ಫೀಲ್ಡ್ ಕೂಡ ಅದೇ ಥರ ಇರಬೇಕಾಗತ್ತೆ. ಬರೀ ಕ್ಯಾಪ್ಟನ್ ಮಾತ್ರ ಅಂತಲ್ಲ, ಟೀಮ್ ಮೆಂಬರ್ಸು ಎಲ್ಲ ಕೂಡ ರೆಸ್ಪಾನ್ಸಿಬಿಲಿಟಿ ಅಂತೂ ಇದ್ದೇ ಇರುತ್ತೆ. ಮೈಂಡ್ ಸೆಟ್ನ ಒಂದೇ ಥರ ಇಟ್ಕೊಂಡು ಹೋಗೋದಿಲ್ಲ ಟೀಮು. ಸೊ ಇದು ಸಿಕ್ಕಾಪಟ್ಟೆ ಪಾಸಿಟಿವಿಟಿನ ತುಂಬುತ್ತೆ. ರಜತ್ ಪತಿದಾರು ಮ್ಯಾಚ್ನ ಸೋಲ್ತಾ ಇದ್ದಂಗೆ ಒಂದೇ ಹೇಳಿರೋದು ಟೀಮ್ಗೆ, ನಾವು ಈ ಥರ ಇರಬೇಕು, ನಾವು ಈ ಥರ ಮಾಡಬೇಕು ಅಂತ. ಅವ್ರು ಏನು ಹೇಳಿದ್ದಾರೆ ಅಂತಂದರೆ, ವಿ ಆರ್ ನಾಟ್ ಪ್ಲೇಯಿಂಗ್ ವಿತ್ ಅ ಮೈಂಡ್ ಸೆಟ್ ದಟ್ ವಿ ಹ್ಯಾವ್ ಟು ಡಿಫೆಂಡ್ ದ IPL ಟೈಟಲ್. ನಾವು ಡಿಫೆಂಡ್ ಮಾಡ್ಕೋಬೇಕಾಗಿಲ್ಲ IPL ಟೈಟಲ್ನ. ಆ್ಯಂಡ್ ನಾವು ಡಿಫೆಂಡಿಂಗ್ ಚಾಂಪಿಯನ್ಸ್ ಆಗೂ ಕೂಡ ಈ ಸಲ ಆಡ್ತಾ ಇಲ್ಲ ಅಂತ ಅಂದ್ಕೊಳ್ಳಿ. ಅಂದರೆ ಡಿಫೆಂಡಿಂಗ್ ಚಾಂಪಿಯನ್ಸ್ ನಾವು ಅದಕ್ಕೋಸ್ಕರ ಅಲ್ವಾ ಬ್ಯಾಟ್ಸಿಂಗ್ ಸಿಕ್ಕಿರೋದು, ಗೋಲ್ಡನ್ ಬ್ಯಾಟ್ಸಿಂಗ್ ನಮಗೆ ಸಿಕ್ಕಿರೋದು. ಡಿಫೆಂಡಿಂಗ್ ಚಾಂಪಿಯನ್ಸ್ ಆದರೂ ಕೂಡ ನಾವು ಇಲ್ಲಿ ಡಿಫೆಂಡ್ ಮಾಡ್ತಾ ಇಲ್ಲ, ನಾವು ಅಟ್ಯಾಕ್ ಮಾಡ್ತಾ ಇದ್ದೀವಿ ಟ್ರೋಫಿನ. ಅಂದರೆ ಇದು ಮುಂಚೆನೂ ಕೂಡ ಹೇಳಿದ್ರು, ಈ ಡೈಲಾಗ್ ಎಲ್ಲ ಬಂದಿತ್ತು ನಮ್ಮ ಕೋಚ್ ಕಡೆಯಿಂದ, ಒಬ್ಬ ಬ್ಯಾಟ್ ಕಡೆಯಿಂದ, ಎಲ್ಲ ಕಡೆಯಿಂದನೂ ಕೂಡ ಬಂದಿತ್ತು. ನಾವು ಡಿಫೆಂಡ್ ಮಾಡ್ತಾ ಇಲ್ಲ, ಅಟ್ಯಾಕ್ ಮಾಡ್ತಾ ಇದ್ದೀವಿ ಅಂತ. ಸೊ ಇವಾಗ ಅವರು ಇದೇ ಮೈಂಡ್ ಸೆಟ್ಟಲ್ಲೇ ಇದ್ದಾರೆ. ಆ್ಯಂಡ್ ಪ್ಲೇಯರ್ಸ್ಗೂ ಕೂಡ ಇದನ್ನೇ ಹೇಳ್ತಾ ಇರೋದು, ನಾವು ಅಟ್ಯಾಕಿಂಗ್ ಅಪ್ರೋಚಲ್ಲಿ ಇರಬೇಕು, ನಾವು ಡಿಫೆಂಡ್ ಮಾಡ್ಕೋಬಾರ್ದು. ಆ್ಯಂಡ್ ಈ ಟ್ರೋಫಿನ ಈ ಸೀಸನು ನಾವು ಗೆಲ್ಲುವಂಥ ಎಲ್ಲ ಕೇಪಬಿಲಿಟಿ ಇದೆ ನಮಗೆ. ನಾವೆಲ್ಲಿ ಡಿಫೆಂಡಿಂಗ್ ಚಾಂಪಿಯನ್ಸ್ ಅಂತ ನಾವಿಲ್ಲಿ ಬೇರೆಯವ್ರಿಗೆ ಬಿಟ್ಕೊಂಡು ಕೊಡಬೇಕು ಅನ್ನೋ ಥರ ಎಲ್ಲ ಏನೂ ಇಲ್ಲ. ಅಲ್ಲಿ ನಮಗೆ ಎಲ್ಲ ಅಬಿಲಿಟಿ ಇದೆ ಗೆಲ್ಲೋದಕ್ಕೆ. ಈ ಸೀಸನು ನಾವು ಅಟ್ಯಾಕ್ ಮಾಡಬೇಕು, ಅಟ್ಯಾಕ್ ಮಾಡಿಬಿಟ್ಟು ನುಗ್ಬಿಟ್ಟು ಹೊಡಿಬೇಕು ಅನ್ನೋ ಥರ ಒಂದು ಮೈಂಡ್ ಸೆಟ್ನ ಲಾಸ್ಟ್ ಮ್ಯಾಚ್ನ ಸೋಲ್ತಾ ಇದ್ದಂಗೆ ಎಲ್ಲ ಪ್ಲೇಯರ್ಸ್ಗೂ ಕೂಡ ಈ ಥರ ಒಂದು ಮೈಂಡ್ ಸೆಟ್ನ ತುಂಬಿದ್ದಾರೆ. ಸೊ ಇದು ಮುಂಚೆ ಇರಲಿಲ್ಲ ಅಂತಲ್ಲ, ಇದ್ದಕ್ಕೆ ನಾವು ಒಂದ್ಸಲ ಟ್ರೋಫಿನ ಗೆದ್ದಿದ್ದು ನಾವು. ಬಟ್ ಆ ಒಂದು ಮೈಂಡ್ ಸೆಟ್ಟು ಎಲ್ಲ ಸ್ವಲ್ಪ ಕಮ್ಮಿ ಆಗಿದೆ ಅಂತ ಪ್ಲೇಯರ್ಸ್ಗಳಿಗೆ ಅನಿಸಿದೆ ಅಂತ ಕಾಣಿಸುತ್ತೆ. ಅದಕ್ಕೋಸ್ಕರನೇ ಈ ಒಂದು ಡೈಲಾಗ್ನ ಬಿಟ್ಟಿದ್ದಾರೆ, ಪ್ಲೇಯರ್ಸ್ಗಳಿಗೆಲ್ಲ ಅರ್ಥ ಆಗಲಿ ಅಂತ. ವಿರಾಟ್ ಕೊಹ್ಲಿ ಇನ್ನೂ ಒಂಥರ ಸ್ಪೆಷಲ್ ಕೈಂಡ್ ಆಫ್ ಬೋಧನೆಯನ್ನು ಕೊಟ್ಟಿದ್ದಾರೆ ಎಲ್ಲ ಪ್ಲೇಯರ್ಸ್ಗಳಿಗೂ ಕೂಡ ಕೂರಿಸ್ಕೊಂಡು. ಹೌದು, ಸ್ಯಾಡ್ ಫೇಸಸ್ಗಳು RCB ಕ್ಯಾಂಪಲ್ಲಿ ಲಾಸ್ಟ್ ಮ್ಯಾಚ್ನ ಸೋಲ್ತಾ ಇದ್ದಂಗೆ ಕಾಣಿಸ್ತು. ಎಲ್ಲ ಒಂದು ಸ್ವಲ್ಪ ಕಾನ್ಫಿಡೆನ್ಸ್ ಲೆವೆಲ್ ಸ್ವಲ್ಪ ಡೌನ್ ಆಗಿರೋ ಥರನೇ ಕಾಣಿಸ್ತು RCB ಪ್ಲೇಯರ್ಸ್ಗಳದ್ದು. ಸೊ ಆ ಟೈಮಲ್ಲಿ ವಿರಾಟ್ ಕೊಹ್ಲಿ ಎದ್ದು ನಿಂತ್ಕೊಂಡು ಮಾತಾಡೋದು ಸಿಕ್ಕಾಪಟ್ಟೆ ಕ್ರೂಷಿಯಲ್. ಯಾವ ಟೈಮಲ್ಲಿ ಮಾತಾಡ್ತಾರೋ ಮಾತಾಡೋದಿಲ್ಲೋ ಗೊತ್ತಿಲ್ಲ. ಟೀಮ್ ಸೋಲ್ತಾ ಇರೋಂಥ ಟೈಮಲ್ಲಂತೂ ವಿರಾಟ್ ಕೊಹ್ಲಿ ಖಂಡಿತ ಮಾತಾಡಬೇಕು. ವಿರಾಟ್ ಕೊಹ್ಲಿ ಬಂದ್ಬಿಟ್ಟು ಮಾತಾಡಿದ್ದಕ್ಕೆ 1% ಚಾನ್ಸ್ ಇದ್ದಂಥ RCB ವುಮೆನ್ಸ್ ಟೀಮು ಟ್ರೋಫಿನೇ ಗೆದ್ರಂತೆ ಅಲ್ವಾ. ಸೊ ವಿರಾಟ್ ಕೊಹ್ಲಿ ಇವಾಗ ಮಾತಾಡ್ತಾ ಇದ್ದಂಗೆ ಸಿಕ್ಕಾಪಟ್ಟೆ ಒಂಥರ ಪಾಸಿಟಿವ್ ನನಗೆ ಕ್ರಿಯೇಟ್ ಆಗೋಗ್ಬಿಟ್ಟಿದೆ ಇವರು. ಅವ್ರು ಹೇಳ್ತಿರೋಂಥ ರೀತಿ ನೋಡ್ತು ಅಂದ್ರೆ ಏನು ಹೇಳಿದ್ದಾರೆ ನೋಡಿ, ವೈ ಡಿಡ್ ವಿ ಗೆಟ್ ದೋಸ್ 6 wins? ನಾವೇನಕ್ಕೆ ಆ 6 ಮ್ಯಾಚ್ನ ಇನಿಷಿಯಲಿ ನಾವು ಆಫ್ ದ ಟೂರ್ನಮೆಂಟಲ್ಲಿ ಗೆದ್ವಿ. ಏನಕ್ಕೆ ಗೆದ್ವಿ ಅಂತಂದರೆ ನಮಗೆ ಕ್ಲಿಯರ್ ಕಟ್ ಕ್ಲಾರಿಟಿ ಇತ್ತು. ಬಿಕಾಸ್ ವಿ ವೇರ್ ಎಂಜಾಯಿಂಗ್ ಆ್ಯಂಡ್ ವಿ ವೇರ್ ಓನ್ಲಿ ವರಿಡ್ ಅಬೌಟ್ ಅವರ್ ಸ್ಟ್ಯಾಂಡರ್ಡ್ಸ್. ನಾವು ನಮ್ಮ ಸ್ಟ್ಯಾಂಡರ್ಡ್ಸ್ ಬಗ್ಗೆ ಮಾತ್ರ ಯೋಚನೆ ಮಾಡ್ತಿದ್ವಿ ಆ್ಯಂಡ್ ವಿ ಆರ್ ಎಂಜಾಯಿಂಗ್ ದ ಗೇಮ್. ಫಸ್ಟ್ 6 ಮ್ಯಾಚು ಗೆದ್ದಾಗ ನಾವು ಹೆಂಗೆ ಕಾಣಿಸ್ತೀವಿ ಅಂದರೆ ಎಂಜಾಯ್ ಮಾಡ್ತಿದ್ವಿ ಗೇಮ್ನ. ಬಟ್ ಇವಾಗ ನಂಗೆ ಅನ್ನಿಸ್ತಾ ಇಲ್ಲ ಎಂಜಾಯ್ ಮಾಡ್ತಿದ್ವಿ ಅಂತ ಕಾಣಿಸ್ತಾ ಇಲ್ಲ. ಸೊ ಹೌದು, ಎಂಜಾಯ್ ಮಾಡ್ತಿದ್ದಾರೆ. ಲಾಸ್ಟ್ ಮ್ಯಾಚು ಸೋತಾಗ ನೋಡ್ತು ಅಂತಂದರೆ ಎಲ್ಲ ಒಂಥರ ಫೇಸಸ್ಗಳನ್ನ ನೋಡ್ತು ಅಂತಂದರೆ ಖಂಡಿತ ಎಂಜಾಯ್ ಮಾಡ್ತಿಲ್ಲ. ಏನೋ ತಲೆ ಮೇಲೆ ಒಂದು ಬರ್ಡನ್ ಬಂದಿರೋ ಥರ, ತಲೆ ಮೇಲೆ ಏನೋ ಒಂದು ಬಿದ್ದಿರೋ ಥರ ಗೇಮ್ನ ಆಡಿದ್ರು RCB ಅವರು. ಸೊ ನಾವು ಎಂಜಾಯ್ ಮಾಡ್ತಾ ಇಲ್ಲ ಗೇಮ್ನ, ನಾವು ಎಂಜಾಯ್ ಮಾಡ್ಕೊಂಡು ಆಡಬೇಕು ಗೇಮ್ನ, ಅವಾಗ ಮಾತ್ರ ಗೆಲ್ಲೋದಕ್ಕೆ ಸಾಧ್ಯ ನಾವು ಅಂತ ಹೇಳಿದರೆ ವಿರಾಟ್ ಕೊಹ್ಲಿ ಅವರು. ಆ್ಯಂಡ್ ವಿ ವೇರ್ ನಾಟ್ ಇವನ್ ಲುಕಿಂಗ್ ಅಟ್ ಅಪೋಸಿಷನ್ಸ್. ನಾವು ಯಾವ ಅಪೋಸಿಷನ್ಸ್ನು ಕೂಡ ಯಾರು ಬಂದರೂ ಕೂಡ ಹೊಡಿತೀವಿ, ಯಾರು ಬಂದರೂ ಕೂಡ ತಲೆಗೆ ಬಿಟ್ಟು ಕಳಿಸ್ತೀವಿ. ನಾವು ಯಾರು ಇಲ್ಲ ಗುರು, ಇವ್ರು ಟಫೆಸ್ಟ್ ಆಪೋನೆಂಟ್ ಇದ್ದಾರೆ, ಇವ್ರು ವೀಕೆಸ್ಟ್ ಆಪೋನೆಂಟ್ ಇದ್ದಾರೆ, ಇವ್ರಿಗೆ ಹೊಡೆದ್ಬಿಡ್ಬೋದು, ಇಲ್ಲ ಅವ್ರು ಟಫೆಸ್ಟ್ ಇದ್ದಾರೆ ಹೊಡೆಯೋಕ್ಕಾಗಲ್ಲ, ಕಷ್ಟ ಇರ್ಬೋದು ಇವ್ರಿಗೆ ಅನ್ನೋ ಥರ ನಾವು ಮೈಂಡ್ ಸೆಟ್ನ ಇಟ್ಕೊಂಡೇ ಇಲ್ಲ. ಅಲ್ಲಿ ನಾವು ಗೆದ್ದಾಗ ಅಂದರೆ ಇನಿಷಿಯಲ್ 7 ಮ್ಯಾಚು ಏನು ಸಖತ್ತಾಗಿ ಪರ್ಫಾರ್ಮ್ ಮಾಡಿದ್ವಿ, ನಾವು ಮಸ್ತಾಗಿ ಆಡಿದ್ವಿ. ನಾವು ಗೆದ್ದಿರೋಂಥ ಮ್ಯಾಚ್ಗಳೆಲ್ಲ ನೋಡ್ತು ಅಂತಂದರೆ ನಾವು ಆ ಥರ ಮೈಂಡ್ ಸೆಟ್ ಇಟ್ಕೊಂಡೇ ಇಲ್ಲ. ಸೋತಿರೋಂಥ ಮ್ಯಾಚ್ ಆ ಥರ ಮೈಂಡ್ ಸೆಟ್ ಬಂತ ಅಂತ ಕೇಳಿದ್ರೆ ಸೋತಿರೋ ಮ್ಯಾಚು ಬರದೇ ಇರಬಹುದು, ಬಟ್ ಸೋತಿದ್ದೀವಿ. ಬಟ್ ನಮಗೆ ಆ ಒಂದು ಮೈಂಡ್ ಸೆಟ್ ಕೂಡ್ದು ನಾವು ಯಾವುದೇ ಆಪೋನೆಂಟ್ಸ್ ಬಂದ್ರೂ ಕೂಡ ಜರ್ಸಿ ಕಲರ್ ಆಪೋನೆಂಟ್ದು ಏನೇ ಇರಲಿ ನಾವು ಅದನ್ನು ತಲೆ ಕೆಡ್ಸ್ಕೊಂಡು ಕೂಡ್ದು ನಾವು ನಾಯಿಗೆ ಹೊಡೆದಂಗೆ ಹೊಡಿಬೇಕು ಅಷ್ಟೇ. ಅಂದರೆ ಆ ಥರ ಹೇಳಿಲ್ಲ, ನಾನು ಇನ್ನೊಂದು ಸ್ವಲ್ಪ ಎಕ್ಸಾಜುರೇಟ್ ಮಾಡಿಬಿಟ್ಟು ಹೇಳ್ತಾ ಇದ್ದೀನಿ.
ವಿರಾಟ್ ಕೊಹ್ಲಿ ಇರೋದು ಇಷ್ಟೇ ಸಿಂಪಲ್ಲು. ನಾವು ಎಂಜಾಯ್ ಮಾಡ್ಕೊಂಡು ಇಷ್ಟು ದಿನ ಆಡ್ತಾ ಇದ್ವಿ, ಗೆದ್ದಿರೋ ಮ್ಯಾಚ್ಗಳೆಲ್ಲ ಎಂಜಾಯ್ ಮಾಡ್ಕೊಂಡು ಗೆದ್ದಿದ್ವಿ. ಇವಾಗ ಒಂದು ಸ್ವಲ್ಪ ನಮಗೆ ಹಂಗೆ ಹಿಂಗೆ ಆಗಿದೆ. ಇನ್ಮೇಲೆ ಎಂಜಾಯ್ ಮಾಡ್ಕೊಂಡೇ ಆಡೋಣ. ಯಾವುದೇ ಆಪೋನೆಂಟ್ ಬಂದರೂ ಕೂಡ ಅವರ ಜರ್ಸಿ ಕಲರ್ ಏನೇ ಇದ್ರೂ ಕೂಡ ತಲೆ ಕೆಡಿಸ್ಕೊಂಡಂಗೆ ನಾವು ನಮ್ಮ ಸ್ಟ್ಯಾಂಡರ್ಡ್ಸ್ ಬಗ್ಗೆ ಗಮನ ಕೊಟ್ಕೊಂಡು ನಾವು ನಮ್ಮ ಗೇಮ್ನ ಎಂಜಾಯ್ ಮಾಡಿಕೊಂಡು ಆಡೋಣ. ಅಷ್ಟೇ ಇರಬೇಕಾಗಿರೋದು ನಮ್ಮ ತಲೆಯಲ್ಲಿ. ನಾವೇನಕ್ಕೆ ಗೆದ್ದಿದ್ವಿ ಅಂದ್ರೆ ಅದಕ್ಕೆ ಗೆದ್ದಿರೋದು, ಬೇರೆ ಏನಕ್ಕೂ ಅಲ್ಲ. ಸೊ ಆ ಒಂದು ಇಂಟೆಂಟ್ ಇರಲಿ ಅಂತ ಒಂದು ಪಾಸಿಟಿವಿಟಿನ ಕ್ರಿಯೇಟ್ ಮಾಡಿದರೆ. ಆ್ಯಂಡ್ ಆಬ್ವಿಯಸ್ಲಿ ಮುಂಬೈ ಇಂಡಿಯನ್ಸ್ ಸಿಕ್ಕಾಪಟ್ಟೆ ಕಾಂಪಿಟೇಟಿವ್ ಸೈಡೇನೇ ಇದ್ದಾರೆ. ಯಾಕೆ ಅಂತಂದರೆ ಹೌದು, ಅವರು ಔಟ್ ಆಫ್ ದ ಟೂರ್ನಮೆಂಟ್ ಆಗಿರ್ಬೋದು, ಇನ್ನೂ ಅಫಿಷಿಯಲ್ ಆಗಿಲ್ಲ, ಬಟ್ ಆದರೂ ಕೂಡ ಔಟ್ ಆಫ್ ದ ಟೂರ್ನಮೆಂಟ್ ಆಗಿರ್ಬೋದು. ಬಟ್ ಲಾಸ್ಟ್ ಮ್ಯಾಚ್ ಅವ್ರು ಆಡೋದಂಥ ರೀತಿ ನೋಡ್ತು ಅಂದರೆ ಒಂದು ಖಂಡಿತ ಒಂದು ಭಯ ಅಂತೂ ಇದ್ದೇ ಇರುತ್ತೆ. RCB ಇರುತ್ತೆ ಅಂತ ಹೇಳ್ತಾ ಇಲ್ಲ, ಬಟ್ ಎಲ್ಲ ಟೀಮ್ಸ್ಗಳಿಗೂ ಕೂಡ ಒಂದು ಭಯ ಅಂತ ಇದ್ದೇ ಇರುತ್ತೆ. ಏನು ಗುರು ಈ ಥರ ಬಂದರು ಮುಂಬೈ ಇಂಡಿಯನ್ಸ್ ಅಂತ. ಯಾಕಂದ್ರೆ ರೋಹಿತ್ ಶರ್ಮಾ ಆಡೋನ್ ಆಗ್ತಾ ಇದ್ದಂಗೆ ಒಂಥರ ಡಿಫ್ರೆಂಟಾಗಿ ಕಾಣಿಸ್ತಿದೆ ಮುಂಬೈ ಇಂಡಿಯನ್ಸು. ಸಿಕ್ಕಾಪಟ್ಟೆ ಬಲಿಷ್ಠವಾಗಿ ಕಾಣಿಸ್ತಾ ಇದೆ. ಸೊ ನೋಡುವ ಅದೇನಾಗುತ್ತೆ ಅಂತ. ಮುಂಬೈ ಇಂಡಿಯನ್ಸು ಸಿಕ್ಕಾಪಟ್ಟೆ ಕಾಂಪಿಟೇಟಿವ್ ಸೈಡ್ ಆಗಿರೋದ್ರಿಂದನೇ ಈ ಥರ ಒಂದು ಡೈಲಾಗ್ಗಳನ್ನ, ರಜತ್ ಪತಿದಾರ್ ಆದರೂ ಆಗಿರ್ಬೋದು, ಒಂದು ಮೋಟಿವೇಶ್ನಲ್ ಡೈಲಾಗ್ ಅಂತ ಹೇಳಿದ್ರೆ ಇವಾಗ ಬೈದಿರೋ ನನಗೆ ಒಂಥರ ಮೋಟಿವೇಶನ್ನೇ ಅಂತ, ಇನ್ಸ್ಪಿರೇಷನ್ ಅಂತ ಅಂದ್ಕೊಳ್ಳಿ. ಇನ್ಸ್ಪೈರ್ ಆಗಬೇಕು ಇದರಿಂದ, ನಾವು ಗೆದ್ದಿರೋದ್ರಿಂದ ನಾವೇ ಇನ್ಸ್ಪೈರ್ ಆಗಬೇಕು ಅನ್ನೋದನ್ನ ಅವರು ಎತ್ತಿ ಹೇಳಿರೋದು ಸಿಕ್ಕಾಪಟ್ಟೆ ಪಾಸಿಟಿವಿಟಿನ ಕ್ರಿಯೇಟ್ ಮಾಡಿದೆ ಅಂತ ಅಂದ್ಕೊಂಡಿದ್ದೀನಿ. ಸೊ ಈ ಪಾಸಿಟಿವಿಟಿ ಏನಿದೆ ನೆಕ್ಸ್ಟ್ ಮ್ಯಾಚ್ನ ರಿಸಲ್ಟಲ್ಲಿ ಕಾಣಿಸ್ಕೊಂತು ಅಂದರೆ ಚೆನ್ನಾಗಿರುತ್ತೆ. ಮತ್ತು ನೆಕ್ಸ್ಟ್ ಮ್ಯಾಚ್ನು ಕೂಡ ಒಂದು ಮೋಟಿವೇಶನ್ ಕೊಡಬೇಕು ಅಂತಂದರೆ ಸ್ವಲ್ಪ ಸೈಕ್ ಆಗುತ್ತೆ RCB. ಯಾಕಂದರೆ ಹೋಗ್ತಾ ಏನಾದ್ರು ಸೋಲ್ತಾ ಹೋಯ್ತು ಅಂತಂದರೆ ವಿರಾಟ್ ಕೊಹ್ಲಿ ಅವ್ರಿಗೂ ಕೂಡ ಕಾನ್ಫಿಡೆನ್ಸ್ ಲೆವೆಲ್ ಒಂದು ಕಮ್ಮಿ ಆಗೋಗ್ಬಿಡುತ್ತೆ ಮೋಟಿವೇಶನ್ ಕೊಡೋದಕ್ಕೆ.